ಎಲ್ಲರಿಗೂ ನಮಸ್ಕಾರ. ಧನುರಾಶಿಯವರೇ, ಮುಂಬರುವ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಧನುರಾಶಿಯವರೇ, ಮುಂಬರುವ ಈ ಒಂದು ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು ಧನುರಾಶಿಯವರೇ, ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಪ್ರತಿಯೊಂದು ನೋವಿಗೂ, ಪ್ರತಿದಿನ ಎದುರಿಸ್ತಾ ಇರ್ತಕ್ಕಂಥ ಎಲ್ಲ ರೀತಿ ಸವಾಲುಗಳಿಗೂ ಸಹ ಈಗ ಮುಕ್ತಿಯಾದರೆ ಸಿಕ್ಕಿರ್ತಕ್ಕಂಥದ್ದು. ಹೌದು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳು, ಕಷ್ಟಗಳು ಎಲ್ಲನೂ ಸಹ ಈ ಸಮಯದಲ್ಲಾದರೆ ದೂರ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಧನುರಾಶಿಯವರ ಜೀವನದಲ್ಲಿ. ಅದೇ ರೀತಿ ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಹುಣ್ಣಿಮೆಯ ನಂತರದ ಜೀವನಕ್ಕೂ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ ಧನುರಾಶಿಯವರೇ. ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಮೇಲೆ ಲಕ್ಷ್ಮೀ ದೇವರ ಅನುಗ್ರಹ ಆದರೆ ಇದ್ದು, ಸಾಕ್ಷಾತ್ ಲಕ್ಷ್ಮೀ ದೇವರೇ ಈಗ ನಿಮಗೆ ದಾರಿಯನ್ನು ತೋರಲಿದ್ದಾರೆ. ಹೌದು, ನೀವು ಯಾವ ದಾರಿಯಲ್ಲಿ, ಯಾವ ಮಾರ್ಗದಲ್ಲಿ ಜೀವನವನ್ನು ಚಲಾವಣೆ ಮಾಡಿದರೆ ನಿಮಗೆ ಹೆಚ್ಚಿನ ಫಲಗಳು ಪ್ರಾಪ್ತಿಯಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಲಕ್ಷ್ಮೀ ದೇವರೇ ನಿಮಗೆ ಆಶೀರ್ವಾದವನ್ನು ನೀಡಲಿದ್ದಾರೆ, ಮಾರ್ಗದರ್ಶನವನ್ನು ತೋರಲಿದ್ದಾರೆ. ಹೌದು, ಈಗ ದೇವರ ಮಾರ್ಗದರ್ಶನದಲ್ಲಿ ನೀವು ಸಾಗಿದ್ರೆ ನಿಮ್ಮ ಗುರಿಯನ್ನು ನೀವು ಬೇಗನೆ ತಲುಪಬಹುದಾಗಿರುತ್ತೆ. ಹೌದು, ಧನುರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಸಹ ನೀವು ಇನ್ನೊಬ್ಬರ ಜೊತೆ, ಬೇರೆಯವರ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ, ನಿಮ್ಮ ಸ್ನೇಹಿತರ ಜೊತೆ, ಅದೇ ರೀತಿ ನಿಮ್ಮ ಕುಟುಂಬಸ್ಥರ ಜೊತೆ ನೀವು ಹಂಚ್ಕೊಳ್ತಾ ಇರ್ತೀರ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ವಿಚಾರವನ್ನು. ಹಾಗಾಗಿ ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಪವಾಡಗಳನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದಾಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಪ್ರತಿಯೊಂದು ವಿಚಾರವನ್ನು, ಅದರ ಜೊತೆಗೆ ನಿಮ್ಮ ಮುಂದಿನ ಯೋಜನೆಗಳನ್ನು, ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಆಸ್ತಿಯನ್ನು ಖರೀದಿ ಮಾಡ್ತಿದ್ರೆ, ಅಥವಾ ವಾಹನ ಖರೀದಿ ಮಾಡ್ತಿದ್ರೆ, ಅಥವಾ ಒಂದು ಆಭರಣಗಳನ್ನು ಖರೀದಿ ಮಾಡೋದಾಗಿರ್ಬೋದು, ಹೊಸ ವಾಹನ ಖರೀದಿ ಮಾಡೋದಾಗಿರ್ಬೋದು, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ನಿಮ್ಮ ಸ್ನೇಹಿತರ ಜೊತೆ, ಕುಟುಂಬಸ್ಥರ ಜೊತೆ ಹಂಚ್ಕೊಳ್ತಾ ಇರ್ತೀರ. ಇದರ ಮೂಲಕ ಏನಾಗುತ್ತೆ ಅಂತಂದರೆ, ನಿಮ್ಮ ಮುಂದಿನ ಯೋಚನೆಗಳು ನಿಮ್ಮ ಶತ್ರುಗಳಿಗೆ ತಿಳಿಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಶತ್ರುಗಳು ನಿಮ್ಮ ಮುಂದಿನ ಯೋಜನೆಯನ್ನು ನಿಲ್ಲಿಸಲು ಪ್ರಯತ್ನ ಪಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದಿನ ಯೋಜನೆಗಳನ್ನು, ಅದೇ ರೀತಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಬದಲಾವಣೆಯನ್ನು ನೀವು ಆದಷ್ಟು ಗುಪ್ತವಾಗಿರಿಸ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಯಾರೊಂದಿಗೂ ಸಹ ಈ ಒಂದು ವಿಚಾರಗಳನ್ನು ನೀವು ಹಂಚಿಕೊಳ್ಳಬಾರದಾಗಿರುತ್ತೆ. ಹೌದು, ಇಷ್ಟು ದಿನ ನೀವು ಪ್ರತಿದಿನ ಎದ್ದ ನಂತರ ಧನುರಾಶಿಯವರೇ ಒಂದೊಂದು ಸಮಸ್ಯೆಗಳಾದರೆ ಉಂಟಾಗ್ತಿತ್ತು. ಹೌದು, ಹೊಸ ಹೊಸ ಸಮಸ್ಯೆಗಳು ಪ್ರತಿದಿನ ಎದ್ದ ನಂತರ ಈ ದಿನ ಹೇಗಪ್ಪ ಮುಕ್ತಾಯ ಆಗತ್ತೆ ಎಂಬ ಪರಿಸ್ಥಿತಿಗೂ ಸಹ ನೀವು ಹೋಗ್ಬಿಟ್ಟಿದ್ರಿ ಅಲ್ಲವೇ? ಹಾಗಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಠಿಣ ಕ್ಷಣಗಳು, ಎಲ್ಲ ರೀತಿ ಕಹಿ ನೆನಪುಗಳು, ನೀವು ಪ್ರತಿದಿನ ಎದುರಿಸ್ತಿರ್ತಕ್ಕಂಥ ಹೊಸ ಹೊಸ ಸವಾಲುಗಳು ಎಲ್ಲನೂ ಸಹ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಧನುರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಅದನ್ನು ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳೋದಿಲ್ಲ. ಹೌದು, ಮನಸ್ಸಿನಲ್ಲಿ ಅಗ್ನಿಪರ್ವತದಷ್ಟು ನೋವಿದ್ರೂ ಸಹ ಅದನ್ನು ನೀವು ಮನಸ್ಸಿನಲ್ಲೇ ಇಟ್ಕೊಳ್ತೀರ ಹೊರತಾಗಿ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ, ತುಂಬ ಖುಷಿಯಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲವೇನೋ ಎಂಬುವಂತೆ ನೀವು ಕಾಣ್ತೀರಾ. ಹೌದು, ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ಬೇರೆಯವ್ರ ಜೊತೆ ಹೇಳಿಕೊಂಡು ಅವರನ್ನು ಸಹ ನೀವು ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಆ ಕಾರಣದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಅದನ್ನು ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು, ಬದಲಿಗೆ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ಖುಷಿಯನ್ನು, ಸಂತೋಷನ ಹಂಚ್ತಾ ಇರ್ತಕ್ಕಂತಹ ಒಳ್ಳೆಯ ಮನಸ್ಸು ನಿಮ್ಮದಾಗಿರುತ್ತೆ ಧನುರಾಶಿಯವರೇ. ಹೌದು, ನಿಮ್ಮದು ತುಂಬ ಮೃದು ಮನಸ್ಸು ಆಗಿರುತ್ತೆ. ಹೌದು, ಯಾರೇ ಕಷ್ಟದಲ್ಲಿದ್ದರೂ ಸಹ ನಿಮ್ಮ ಕೈಯಲ್ಲಿ ಸಹಿಸಿಕೊಳ್ಳಲು ಆಗೋದಿಲ್ಲ. ಅವರಿಗೆ ಬೇಗನೆ ಹೋಗಿ ಸಹಾಯವನ್ನು ಮಾಡಬೇಕು ಎಂಬುವ ಮೊದಲನೇ ಮನಸ್ಸು ಬರ್ತಕ್ಕಂಥದ್ದು ನಿಮಗೆ ಆಗಿರುತ್ತೆ ಧನುರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳಿಗೆ, ಕಹಿ ನೆನಪುಗಳಿಗೆ ನೀವು ಅದನ್ನು ಯೋಚನೆ ಮಾಡ್ತಾ ದೇವರಲ್ಲೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಾ. ಹೌದು,
ನೀವು ಯಾವಾಗ ಒಂಟಿಯಾಗಿರ್ತೀರೋ ಆಗ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾನೆ ಇರ್ತೀರ. ಅದೇ ರೀತಿ ದುಃಖಿತರಾಗ್ತಾನೆ ಇರ್ತೀರ. ಹಾಗಾಗಿ ದೇವರಿಗೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಾ. ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ದ್ರೋಹವನ್ನು ಮಾಡಿಲ್ಲ. ಪ್ರಾಮಾಣಿಕವಾಗಿ ಧರ್ಮ ಮಾರ್ಗದಲ್ಲಿ ನಾನು ನನ್ನ ಒಂದು ಜೀವನವನ್ನು ನಡೆಸ್ತಾ ಇರ್ತೀನಿ. ಆದರೂ ಸಹ ನಮ್ಮ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂಬಂತೆ ದೇವರಿಗೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಾ ಅಲ್ಲವೇ? ಇಷ್ಟು ದಿನ ನೀವು ಎಷ್ಟೇ ಸವಾಲುಗಳನ್ನು ಪ್ರತಿದಿನ ಎದುರಿಸ್ತಾ ಇದ್ರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನು ಬಿಡಲಿಲ್ಲ. ಹೌದು, ಪ್ರಾಮಾಣಿಕವಾಗಿ ಜೀವನವನ್ನು ನಡೆಸ್ತಾ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಸವಾಲುಗಳನ್ನು ಎದುರಿಸ್ತಾನೆ ಇದ್ದೀರಾ. ಹಾಗಾಗಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದು ಮುಂಬರುವ ಈ ಅದೃಷ್ಟವಂತ ಹುಣ್ಣಿಮೆಯ ದಿನ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಗಳಾದರೆ ಕಾಣಬಹುದಾಗಿರುತ್ತೆ. ಹೌದು, ಸಕಾರಾತ್ಮಕ ಬದಲಾವಣೆಗಳಾದರೆ ಆಗಲಿದೆ ಮುಂಬರುವ ಹುಣ್ಣಿಮೆಯಿಂದ. ಇದರಿಂದ ನಿಮ್ಮೊಳಗೆ ಆತ್ಮವಿಶ್ವಾಸ ಆದರೆ ಜಾಸ್ತಿ ಆಗುತ್ತೆ. ಹೌದು, ಯಾವುದೇ ಒಂದು ಕಾರ್ಯವನ್ನು ಮಾಡೋದಕ್ಕೆ ನಿಮ್ಮೊಳಗೆ ಆತ್ಮಶಕ್ತಿ ಆದರೆ ಹೆಚ್ಚಾಗ್ತಕ್ಕಂಥದ್ದು, ಆತ್ಮವಿಶ್ವಾಸ ಆದರೆ ನಿಮಗೆ ಬರ್ತಕ್ಕಂಥದ್ದು, ಸಕಾರಾತ್ಮಕ ಬದಲಾವಣೆಗಳಾದರೆ ಆಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಅದೇ ರೀತಿ ತುಂಬ ಜನ ಧನುರಾಶಿಯವರು ಸಂಕಟ ಆದರೆ ಪಡ್ತಿರ್ತಾರೆ. ಹೌದು, ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ನಮಗೆ ಬರಬೇಕಾಗಿರ್ತಕ್ಕಂಥ ಒಂದು ಪ್ರತಿಫಲ ಬೇರೆ ಯಾರಿಗೂ ಸಿಗ್ತಿರುತ್ತೆ. ಆ ಒಂದು ಪ್ರತಿಫಲಕ್ಕೋಸ್ಕರ ನೀವು ಸುಮಾರು ವರ್ಷಗಳಿಂದ ಶ್ರಮ ಆದರೆ ಪಡ್ತಿರ್ತೀರ. ಆದರೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಆ ಒಂದು ಪ್ರತಿಫಲ ಏನಿದೆ ಅದು ನಿಮಗೆ ಸಿಗದೆ ಬೇರೆ ಯಾರಿಗೂ ಸಿಗ್ತಿತ್ತು. ಈ ವಿಚಾರಗಳನ್ನೆಲ್ಲ ನೀವು ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಿ ಅಲ್ಲವೇ? ಹಾಗಾಗಿ ಧನುರಾಶಿಯವರೇ, ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳಾಗೋದ್ರ ಮೂಲಕ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಮೇಲಾಧಿಕಾರಿಗಳು ಸೂಕ್ಷ್ಮವಾಗಿ ನಿಮ್ಮ ಒಂದು ಪರಿಶ್ರಮವನ್ನು ಈಗ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಹಾಗಾಗಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಇದೆಯಲ್ಲ ಅದು ನಿಮ್ಮನ್ನು ಈ ಸಮಯದಲ್ಲಿ ಹುಡುಕಿಕೊಂಡು ಬರ್ತಕ್ಕಂಥದ್ದು. ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಸಂಪತ್ತಿನ ಅಭಿವೃದ್ಧಿಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಹೌದು, ಧನಲಾಭ ಪ್ರಾಪ್ತಿಯಾಗುವ ಯೋಗ ಆದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಈ ಒಂದು ಹುಣ್ಣಿಮೆಯ ನಂತರ ನೀವು ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ತುಂಬ ಜನ ಕಾಯ್ತಾನೆ ಇರ್ತೀರ, ಪ್ರತಿದಿನ ಪರಿಶ್ರಮವನ್ನು ಹಾಕ್ತಾನೆ ಇರ್ತೀರ ಯಶಸ್ಸು ಮತ್ತು ಅದೃಷ್ಟಕ್ಕೋಸ್ಕರ. ಆದರೆ ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಅದೃಷ್ಟ ಯಶಸ್ಸಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಧನುರಾಶಿಯವರ ಜೀವನದಲ್ಲಿ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು ಮತ್ತು ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಮತ್ತು ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಅಡೆತಡೆಗಳೆಲ್ಲ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಹೌದು, ಎಲ್ಲ ರೀತಿ ಸಮಸ್ಯೆಗಳೆಲ್ಲ ಈ ಸಮಯದಲ್ಲಿ ದೂರ ಆಗಿ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು ಧನುರಾಶಿಯವರ ಜೀವನದಲ್ಲಿ. ಅದೇ ರೀತಿ ಈ ಸಮಯದಲ್ಲಿ ಆದಷ್ಟು ನಿಮ್ಮ ಶತ್ರುಗಳಿಂದ ನೀವು ದೂರ ಇರ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ ಧನುರಾಶಿಯವರೇ. ಹೌದು, ಶತ್ರುಗಳು ನೀವು ಹೋಗ್ತಿರತಕ್ಕಂಥ ಧರ್ಮ ಮಾರ್ಗವನ್ನು ತಡೆಯಲು ಪ್ರಯತ್ನ ಪಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ನಿಮ್ಮ ಶತ್ರುಗಳಿಂದ ಈ ಸಮಯದಲ್ಲಿ ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಅದೇ ರೀತಿ ನೀವು ನಿಮ್ಮ ಜೀವನದಲ್ಲೂ ಸಹ ಇಷ್ಟು ದಿನ ಇರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳೆಲ್ಲ ದೂರ ಆಗಿ ಆರೋಗ್ಯದಲ್ಲಿ ಸುಧಾರಣೆಯನ್ನು ಸಹ ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಧನುರಾಶಿಯವರೇ, ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಇದೆ. ಅದು ಏನಂತಂದರೆ, ಇಷ್ಟು ದಿನ ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ನೀವು ಆದಷ್ಟು ನಿಯಂತ್ರಣ ಮಾಡೋದು ಇಲ್ಲಿ ಬಹುಮುಖ್ಯ ಆಗಿರ್ತಕ್ಕಂಥದ್ದು. ಹೌದು, ಧನುರಾಶಿಯವರು ನೀವು ಮಾಡ್ಕೊಳ್ತಕ್ಕಂತಹ ಕೋಪದಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಅದೃಷ್ಟ ಪ್ರತಿಫಲ ಆದರೆ ಇಷ್ಟು ದಿನ ಕೈ ತಪ್ತಾ ಇತ್ತು. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಇರಿ. ಕೋಪವನ್ನು ನಿಯಂತ್ರಣ ಮಾಡಿಕೊಂಡ್ರೆ ಹೆಚ್ಚಿನ ಫಲಗಳನ್ನಾದರೆ ನೀವು ಈ ಸಮಯದಲ್ಲಿ ಸಿದ್ಧಿ ಮಾಡ್ಕೊಳ್ತೀರಾ. ಹೌದು, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ವಾಗ್ವಾದಗಳನ್ನು ಮಾಡ್ಕೊಳ್ತಾ ಇದ್ರಿ, ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಹೌದು, ಬರೀ ನಿಮ್ಮ ಯಶಸ್ಸು ನಿಮ್ಮ ಗುರಿಯ ಬಗ್ಗೆ ಮಾತ್ರ ನಿಮ್ಮ ಆಲೋಚನೆಯನ್ನು ಕೇಂದ್ರೀಕೃತ ಮಾಡಿ. ಹೌದು, ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡೋದನ್ನು ಸಹ ಈ ಸಮಯದಲ್ಲಿ ನಿಯಂತ್ರಣ ಮಾಡೋದು ಉತ್ತಮ ಆಗಿರುತ್ತೆ. ಅದೇ ರೀತಿ ಧನುರಾಶಿಯವರ ಜೀವನದಲ್ಲಿ ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಹೋಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಹೊಸ ಹೊಸ ಉದ್ಯೋಗದ ಅವಕಾಶಗಳಾದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಈ ಸಮಯದಲ್ಲಿ. ಅದೇ ರೀತಿ ನೀವು ಇಷ್ಟು ದಿನ ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಕ್ಕೆ ಎಲ್ಲ ರೀತಿ ಧರ್ಮ ಕಾರ್ಯಗಳಿಗೆ ನಿಮಗೆ ತಕ್ಕಂತಹ ಪುಣ್ಯ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಧನುರಾಶಿಯವರಿಗೆ. ಅದೇ ರೀತಿ ಒಬ್ಬ ಅಪರಿಚಿತ ವ್ಯಕ್ತಿಯಾದರೆ ನಿಮ್ಮ ಜೀವನಕ್ಕೆ ಬಂದು ನೀವು ಆ ವ್ಯಕ್ತಿನ ಸಹಾಯ ಮಾಡಿ ಅಂತ ಕೇಳೋದಿಲ್ಲ. ಆದರೂ ಸಹ ಆ ವ್ಯಕ್ತಿ ನಿಮ್ಮ ಅಗತ್ಯತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಾರೆ. ಅದೇ ರೀತಿ
ಉದ್ಯೋಗದ ಅವಕಾಶಗಳು ಸಹ ನಿಮಗೆ ಈ ಸಮಯದಲ್ಲಿ ಹುಡುಕಿಕೊಂಡು ಬರ್ತಕ್ಕಂಥದ್ದು. ವಿದೇಶಿ ಉದ್ಯೋಗದ ಅವಕಾಶವೂ ಸಹ ಸಿಗುವ ಸಾಧ್ಯತೆ ಇರುತ್ತೆ. ಹೊಸ ಹೊಸ ಜವಾಬ್ದಾರಿಗಳಾದ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಮಾನಸಿಕ ಶಾಂತಿಯಾದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ನಿಮ್ಮ ಅದೃಷ್ಟ ಶುರುವಾಗೋದಕ್ಕಿಂತ ಮೊದಲು ದೈವಿಕ ಸಂಕೇತ ಆದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೈವ್ಯದ ಕನಸಾದರೆ ಸಿಗ್ತಕ್ಕಂಥದ್ದು, ಅದೇ ರೀತಿ ದೇವರ ಹಾಡುಗಳು ಕೇಳ್ತಕ್ಕಂಥದ್ದು, ಈ ರೀತಿ ದೈವಿಕ ಸೂಚನೆ ಸಿಕ್ಕ ನಂತರ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಸೂಕ್ಷ್ಮವಾಗಿ ನನ್ನ ಒಂದು ಜೀವನದಲ್ಲಿ ಅದೃಷ್ಟ ಶುರುವಾಗಿದೆ ಅಂತ ಹೇಳಿ ಅರ್ಥ. ಇದು ಧನುರಾಶಿಯವರ ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.